ಆಲ್ ದಿ ಬೆಸ್ಟ್ ಕಂಡ್ರಪ್ಪ. ಹೊಸ ಚಾನಲ್ ಮಾಡಿದೀವಿ. ಆಲ್ ದಿ ಬೆಸ್ಟ್. ನಾನು ಕೊಡೋ ಸಜೆಷನ್ ಒಂದೇ, ಕನ್ಸಿಸ್ಟೆಂಟ್ ಆಗಿ ಮಾಡಿ. ಮಾವಿನಹಣ್ಣುಗಳು ಮಾಡ್ತೀರಾ, ಯಾವ್ಯಾವ ಥರ ಮಾವಿನಹಣ್ಣುಗಳು ಬೆಳಿತೀರಾ? ಫ್ರೆಂಡ್ಸ್, ಇವತ್ತು ಇಲ್ಲಿ ಮ್ಯಾಂಗೋ ಫೆಸ್ಟಿವಲ್ ಬಟ್ಟೆ ಅಂಗಡಿ ನಾವು ಗೊತ್ತಾಗ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರ್ಗ ಲಿಖಿತ್. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಂಟೆಂಟ್ ಮುಖಾಂತರ ಬಂದಿದ್ದೀನಿ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಬಸವನಗುಡಿಯಲ್ಲಿ ಇವತ್ತು ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇದೆ. ಅದಕ್ಕೆ ನಾವು ಇವತ್ತು ಮ್ಯಾಂಗೋ ಫೆಸ್ಟಿವಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಇನ್ನು ಮುಂದೆ ಬಾಕಿ ವೀಡಿಯೋಸ್ ನಾನು ಮುಂದೆ ತೋರಿಸ್ತೀನಿ. ಏನೇನು ಇವತ್ತು ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತೀವಿ, ಎಷ್ಟೇ ಥರ ಮಾವಿನ ಹಣ್ಣುಗಳಿದೆ ಎಲ್ಲ ನಾವು ನೋಡೋಣ. ಇವತ್ತು ನಾವು ನ್ಯಾಷನಲ್ ಗ್ರೌಂಡಲ್ಲಿ ಇವತ್ತು ಮ್ಯಾಂಗೋ ಫೆಸ್ಟಿವಲ್ನ ನೋಡ್ತಾ ಇದ್ದೀವಿ. ಎಷ್ಟೊಂದು ಸ್ಟಾಲ್ಗಳಿದೆ ಅಂದರೆ ತುಂಬ ವೆರೈಟಿಯಾದ ತಿಂಡಿಗಳು ಎಲ್ಲ ಮ್ಯಾಂಗೋಯಿಂದ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ತುಂಬ ಈಗ ರೈಸ್ ಕೌಂಟರ್ ಆದ ಏನಂದರೆ ಈಗ ಮ್ಯಾಂಗೋ ಚಿತ್ರಾನ್ನ ಆಗಿರ್ಬೋದು, ಹಾಗೂ ಜಾಕ್ ಫ್ರೂಟ್ ಚಿತ್ರಾನ್ನ ಆಗಿರ್ಬೋದು, ತುಂಬ ಥರ ವೆರೈಟೀಸ್ ಆಫ್ ಮ್ಯಾಂಗೋ ಫ್ಲೇವರಿಂದ ಇಲ್ಲಿ ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಫ್ರೆಂಡ್ ಆದ ಸ್ವಸ್ತಿಕ್ ಬಂದಿದ್ದಾರೆ, ಹಾಗೂ ವೈಟ್ ಫೀಲ್ಡಿಂದ ಬೋಪಣ್ಣ ಅವ್ರು ಬಂದಿದ್ದಾರೆ. ಎಳೆ ಮಗು ಆಗಿದ್ದಿದ್ರೆ ಓಕೆ. ಇವತ್ತು ನಾವು 3 ಜನ ಸೇರ್ಕೊಂಡು ಮ್ಯಾಂಗೋ ಫೆಸ್ಟಿವಲ್ಲಿ ಏನೇನು ಯಾವ ಥರ ಬಗೆ ತಿಂಡಿಗಳಿದೆ ಅದನ್ನು ತಿಂದು ಟೇಸ್ಟ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಸೊ ನೋಡ್ಬೋದು ನೀವು ಕ್ರೌಡ್ ಯಾವ ಥರ ಗ್ರೌಂಡ್ ಸೇರಿದ್ದಾರೆ ಅಂತ ಹೇಳಿದ್ರೆ ತುಂಬ ಜನ ಬಂದಿದ್ದಾರೆ. ತುಂಬ ಜನ ಇವತ್ತೇ ಹಿಂಗೆ ಇನ್ನು ವೀಕೆಂಡಸಲ್ಲಿ ನೋಡ್ಬೋದು, ವೀಕೆಂಡಲ್ಲಿ ಇನ್ನೂ ಜನ ಸೇರ್ತಾರೆ. ಫ್ರೆಂಡ್ಸ್, ಬನ್ನಿ ಈಗ ನಾವು ನಿಮಗೆ ಹಲವಾರು ಥರದ ಮಾವಿನ ಹಣ್ಣುಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ. ರೈತರು ತುಂಬ ಕಡೆ ದೂರದಿಂದ ಬಂದಿದ್ದಾರೆ, ಹಲವಾರು ಕಡೆ ಮ್ಯಾಂಗೋಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನಾವು ನೋಡೋಕೆ ಹೋಗೋಣ. ಈಗ ಇಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂಥರ ಡಿಫ್ರೆಂಟ್ ಥರ ಮ್ಯಾಂಗೋ ಇದೆ. ಇದು ಯಾವುದು ಅಂತ ಕೇಳಬೇಕು, ಇದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ರೈತರು ಎಲ್ಲೆಲ್ಲಿಂದ ಬಂದು ಮ್ಯಾಂಗೋ ಫೆಸ್ಟಿವಲಲ್ಲಿ ಬಂದಿರ್ತಾರೆ, ಸ್ಟಾಲ್ ಹಾಕ್ಕೊಂಡು ಎಲ್ಲ ಹೋಗಿರ್ತಾರೆ. ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸರ್, ಇಲ್ಲಿ ಈಗ ಹಲವಾರು ಮ್ಯಾಂಗೋಗಳಿದೆ, ಹಲವಾರು ಮಾವಿನ ಹಣ್ಣುಗಳಿದೆ. ನೀವು ಇದರಲ್ಲಿ ಯಾವ ಥರ ಮಾವಿನ ಹಣ್ಣುಗಳು ಮಾಡ್ತೀರಾ, ಯಾವ್ಯಾವ ಥರ ಮಾವಿನ ಹಣ್ಣುಗಳು ನೀವು ಬೆಳಿತೀರಾ? ಅಂದರೆ ಜಾಸ್ತಿ ನೀವು ಯಾವುದು ತುಂಬ ಸೇಲ್ ಆಗೋದು? ಅಂದರೆ ಅದೇನು ಸ್ಪೆಷಲಿಟಿ ಅಂದರೆ ತುಂಬ ಸ್ವೀಟ್ ಇರುತ್ತೆ ಸರ್. ನಿಮ್ಮ ಫಾರ್ಮಿಂದನೇ ನೀವು ಬೆಳೆಯೋದಾ ಸರ್ ಇದು? ಅಂದರೆ ನಿಮ್ಮ ಫಾರ್ಮ್ ಎಲ್ಲಿ ಬರುತ್ತೆ? ಚನ್ನಪಟ್ಟಣದಿಂದ ಬಂದಿದ್ದಾರಾ? ಓಕೆ. ಬೇಕರಿ ಐಟಮ್ಗೆ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಹಾಗಿದ್ರೆ ಫುಡ್ ಯಾವ ಥರ ಇರ್ಬೋದಲ್ಲ ಲಿಖಿತ್? ಮಾವಿನ ಹಣ್ಣಲ್ಲಿ ತುಂಬ ಥರ ವೆರೈಟೀಸ್ ಮಾಡ್ತಾ ಇದ್ದಾರೆ. ಮ್ಯಾಂಗೋ ಪಪ್ಸ್ ಅಂತೆ, ಮ್ಯಾಂಗೋ ಸ್ಪೈಸಿ ಕೇಕ್ ಅಂತೆ, ಮ್ಯಾಂಗೋ ಬಿಸ್ಕೆಟ್ ಅಂತೆ, ಮ್ಯಾಂಗೋ ಟೋಸ್ಟ್ ಅಂತೆ, ಹಲವಾರು ಬಗೆಯ ಇಲ್ಲಿ ಎಲ್ಲ ಥರ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ, ಇಲ್ಲೇ ರೆಡಿ ಮಾಡಿಬಿಟ್ಟು ಇಲ್ಲೇ ಸರ್ವ್ ಮಾಡ್ತಿದ್ದಾರೆ ಎಲ್ಲ. ನೋಡ್ಬೋದು ನೀವು. ಸೊ ಎಷ್ಟು ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಲ್ಲಿ. ಏನು ಮಾಡೋಣ? ಯಾವ ಫ್ಲೇವರ್ ಅಕ್ಕ? ಇದು ಕೊಕೊನಟ್ ಮಿಲ್ಕ್ ಫ್ಲೇವರ್, 6 ಫ್ಲೇವರ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಫ್ಯಾಕ್ಟ್ರಿ ಇದೆ ಸರ್ ಜಯನಗರಲ್ಲಿ. ಈಗ ನಾವು ಮ್ಯಾಂಗೋ ಫೆಸ್ಟಿವಲಲ್ಲಿ ನಮ್ಮ ನಿರಂಜನ್ ಅವರು ಬಂದಿದ್ದಾರೆ, ಆ್ಯಂಕರ್ ನಿರಂಜನ್ ಅವರು ಬಂದಿದ್ದಾರೆ. ಅವ್ರನ್ನ ನಾವು ನೋಡೋಣ. ಇಲ್ಲ ನೋಡ್ತಾ ಇದ್ದಾರೆ. ಸೊ ನಮ್ಮ ಆ್ಯಂಕರ್ ನಿರಂಜನ್ ಅವರು ಬಂದಿದ್ದಾರೆ ಇಲ್ಲಿ. ಸೊ ಹೇಗಿದೆ ಮ್ಯಾಂಗೋ ಫೆಸ್ಟಿವಲ್? ಚೆನ್ನಾಗಿ. ನನ್ನ ಮಗಂದು ವಾಯ್ಸ್ ಕೇಳಲ್ಲ. ಆಲ್ ದಿ ಬೆಸ್ಟ್ ಕಂಡ್ರಪ್ಪ. ಹೊಸ ಚಾನಲ್ ಮಾಡಿದೀವಿ. ಆಲ್ ದಿ ಬೆಸ್ಟ್. ನಾನು ಕೊಡೋ ಸಜೆಷನ್ ಒಂದೇ, ಕನ್ಸಿಸ್ಟೆಂಟ್ ಆಗಿ ಮಾಡಿ. ಜೋಶಲ್ಲಿ 2 ದಿನ ಮಾಡಿ 3 ದಿನ ಬಿಡಿ. ಇಲ್ಲ ಸರ್, ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನು ಹಾಕಕ್ಕಾಗಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಹೋಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ನ್ಯಾಚುರಲ್ ಇದು ಕಂಪ್ಯೂಟರ್ 100% ನ್ಯಾಚುರಲ್ ಸರ್. ಡಸಂಟ್ ಹ್ಯಾವ್ ಎನಿ ಇದು ಏನಂದ್ರೆ 21 ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಇಂದ ಮೊಳಕೆ ಕಟ್ಟಿ ಅದನ್ನ ಹುರಿದು ಪೌಡರ್ ಮಾಡಿರ್ತೀವಿ. ದೇಹಕ್ಕೆ ಬೇಕಾಗಿರೋ ಪ್ರತಿಯೊಂದು ಪೋಷಕಾಂಶನೂ ಇದ್ರಲ್ಲಿ ಸಿಗುತ್ತೆ. ವೆರಿ ಗುಡ್ ಇನ್ ಕ್ಯಾಲ್ಸಿಯಂ, ಪ್ರೋಟೀನ್ಸು, ವೈಟಮಿನ್ಸು, ಅಮಿನೋ ಆಸಿಡ್ಸು, ಜಿಂಕು. ಸೊ ಇದೇನಂದ್ರೆ ನಮ್ದು ಫ್ಯಾಕ್ಟ್ರಿ ಇಲ್ಲೇ ಇದೆ ಬೆಂಗಳೂರಲ್ಲೇ, ಕೋಣನಕುಂಟೆಯಲ್ಲಿ ಇದೆ. ಫ್ರೆಂಡ್ಸ್, ಇವತ್ತು ಇಲ್ಲಿ ಮ್ಯಾಂಗೋ ಫೆಸ್ಟಿವಲ್ ಬಟ್ಟೆ ಅಂಗಡಿ ನಾವು ಗೊತ್ತಾಗ್ತಿಲ್ಲ. ಯಾಕೆ ಅಂತಂದ್ರೆ ಜಾಸ್ತಿ ಮ್ಯಾಂಗೋ ಮತ್ತು ಮಾವಿನ ಹಣ್ಣುಗಳು ಇದಕ್ಕಿಂತ ಇವತ್ತು ಇಲ್ಲಿ ಬಟ್ಟೆ ಅಂಗಡಿ ಇದೆ ತುಂಬಿಕೊಬಿಟ್ಟಿದೆ. ಮತ್ತೆ ಟೈಮ್ ಸೋಡಾ ಅಂಥದ್ದೇ ತುಂಬಿಕೊಬಿಟ್ಟಿದೆ ಜಾಸ್ತಿ.
ಫ್ರೆಂಡ್ಸ್, ಈಗ ಮ್ಯಾಂಗೋ ಫೆಸ್ಟಿವಲ್ ಇದ ಫೇಮಸ್ ಮ್ಯಾಂಗೋ ಲಸ್ಸಿ ಕುಡಿಯೋಕ್ಕೆ ನನ್ನ ಫ್ರೆಂಡ್ ಆದ ಸ್ವಸ್ತಿಕ್ ನಿಂತ್ಕೊಂಡಿದ್ದಾನೆ. ಅವನು ಕುಡಿದ್ಬಿಟ್ಟು ಅದ್ರ ಬಗ್ಗೆ ಟೇಸ್ಟ್ ಹೇಳ್ತಾನೆ. ಮುಂಚೆ ನಾವು ನಂದಿನಿ ಅವ್ರದ್ದು ಮ್ಯಾಂಗೋ ಲಸ್ಸಿ ಕುಡಿತಿದ್ವಿ. ನಾನು ನಂದಿನಿ ಪಾಕೆಟ್ ಬಂದೀನಿ, ಡೈರಿಲಿ ಇರ್ತೀನಿ, ಬೆಳಗ್ಗೆ ಕಾಫಿ ಹಾಕ್ತೀನಿ. ಸೊ ಇವಾಗ ಡೈರೆಕ್ಟ್ ರಿಯಲ್ ಮ್ಯಾಂಗೋ ಫ್ಲೇವರ್ ಕುಡಿಯುವ ಅಂತಿದ್ವಿ. ನೋಡೋಣ ಹೆಂಗಿದೆ ಅಂತ. ಓಕೆ, ಲಸ್ಸಿ ಇದು ನಾನು ನಂದಿನಿ ಪ್ಯಾಕೆಟ್ನ ಒಂದು ಗ್ಲಾಸ್ಗೆ ಹಾಕ್ದಂಗಿತ್ತು. ಸೇಮ್ ಅದೇ ಟೇಸ್ಟು, ಬೇರೆ ಎಕ್ಸ್ಟ್ರಾ ಟೇಸ್ಟ್ ಇಲ್ಲ. ವೇಸ್ಟ್ ಅನ್ಕೊಳ್ಳಿ, 140 ರುಪೀಸ್. ನೈಸ್. 140 ರುಪೀಸ್ ಹೇಳಿ, ತುಂಬ ವೇಸ್ಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.